ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ. ಪ್ರಕರಣ ಈಗ ತಾರ್ಕಿಕ ಅಂತ್ಯಕ್ಕೆ ಬರುವ ಹಾದಿಯಲ್ಲಿದೆ. ಹೀಗಾಗಿ ದೂರುದಾರ ವ್ಯಕ್ತಿ ಹಿಂದೆ ಯಾರಿದ್ದಾರೆ ಅದು ಹೊರ ಬರುತ್ತೆ. ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಇದನ್ನೆಲ್ಲ ಮಾಡಲಿಲ್ಲ, ನಾವು ಮಾಡ್ತಾ ಇದ್ವಿ, ಸ್ವಾಗತಿಸಬೇಕು. ಈಗ ಅವರು ಅಧಿಕಾರದಲ್ಲಿ ಇಲ್ಲ, ಮಾತನಾಡ್ತಾರೆ. 17 ಸ್ಥಳಗಳಲ್ಲಿ ಶೋಧ ಮಾಡದಿದ್ರೆ ಏನು ಗೊತ್ತಾಗ್ತಾನೆ ಇರಲಿಲ್ಲ. ಏನೋ ಒಂದು ಕಡೆ ಮೂಳೆ ಸಿಕ್ಕಿದೆ ಅಷ್ಟೇ. SIT ತನಿಖೆ ಮಾಡದಿದ್ರೆ ಕಳಂಕ ಬರ್ತಾ ಇತ್ತು. ಬಿಜೆಪಿ ಅವರಿಗೆ ಅಸೂಯೆ ಜಾಸ್ತಿ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಅಲ್ಲಿ ಯಾವುದೂ ಇಲ್ಲ, ಒಂದೇ ಒಂದು ಕಡೆ ಸ್ವಲ್ಪ ಮೂಳೆ ಬಿಟ್ಟು ಸಿಕ್ಕಿದ್ ಬಿಟ್ರೆ ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇನ್ನಿತರರು ಅಪಾರ್ಟ್ನೆ ಮಾಡಿದ್ರು ಅವ್ರ ಎಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು, ಅದೇ ನಮ್ಮ ಸರ್ಕಾರದ ಗುರಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ಅಧಿಕಾರ ಇಲ್ಲದೇ ಇದ್ದಾಗ ಅಪಪ್ರಚಾರ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಈಗ SIT ಅಲ್ವಾ ತನಿಖೆ ಮಾಡಿದ್ರು, ಅಗಸಿದ್ದಕ್ಕೆ ತಾನೇ ಅಲ್ಲಿ ಯಾವುದು ಮೂಳೆ ಇಲ್ಲ ಅಂತ ಗೊತ್ತಾಗಿದ್ದು. ಅಗಸದೇ ಇದ್ದಿದ್ರೆ ಈಗ 15 ಸ್ಥಳದಲ್ಲಿ ಅಗಸದೇ ಇದ್ದಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಗಸಿದ್ರಿಂದ ಅಲ್ಲಿ ಯಾವುದೂ ಇಲ್ಲ, ಒಂದೇ ಒಂದು ಕಡೆ ಸ್ವಲ್ಪ ಮೂಳೆ ಬಿಟ್ಟು ಸಿಕ್ಕಿದ್ ಬಿಟ್ರೆ ಏನು ಸಿಗ್ಲಿಲ್ಲ. SIT ಅವರೆಲ್ಲ ಅಗಸದೇ ಇದ್ದಿದ್ರೆ ಇದ್ಯಾವುದು ಆಚೆ ಬರ್ತಾನೆ ಇರಲಿಲ್ಲ, ಇನ್ನೂ ಅಪಪ್ರಚಾರ ಮುಂದುವರಿತಿತ್ತು. ನಾವು ನೀವೇ ಮಾತಾಡೋಣ. ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಬರ್ತಿತ್ತು. ಅಸ್ಥಿ ಪಂಜರಗಳು ಸಿಗ್ಲಿಲ್ಲ, ಅಗಸದೇ ಇದ್ರೆ ಈ ಸತ್ಯಾಂಶ ಆಚೆ ಬರ್ತಿರ್ಲಿಲ್ಲ. SIT ಮಾಡಿ ತನಿಖೆ ಮಾಡಿ ಅಗಸಿದ್ರಿಂದ ಈಗ ಪೂರ್ಣವಾಗಿ ಸತ್ಯಾಂಶ ಜನಕ್ಕೆ ಗೊತ್ತಾಗಿದೆ. ಈ ಬಿಜೆಪಿಯವರಿಗೆ ಈ ಅಸೂಯೆಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಬಿಜೆಪಿಯವರಿಗೆ ಅವ್ರ ಅಸೂಯೆ ಅವ್ರಿಗೆ. ಆಮೇಲೆ ಏನಾರ ಒಂದು ವೋಟ್ ಬರೋಂಗಿದ್ರು ಕೂಡ ಅದನ್ನು ರಾಜಕೀಯ ಮಾಡ್ತಾರೆ. ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇನ್ನಿತರರು ಅಪಾರ್ಟ್ನೆ ಮಾಡಿದ್ರು ಅವ್ರ ಎಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು, ಅದೇ ನಮ್ಮ ಸರ್ಕಾರದ ಗುರಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ಅಧಿಕಾರ ಇಲ್ಲದೇ ಇದ್ದಾಗ